says, ಸತ್ಯವೇದ when ಹೇಳ್ತದೆ, Moses went into Egypt, ಮೋಶೆ ಐಗುಪ್ತಕ್ಕೆ ಹೋದಾಗ, നല്ല ಗಮನಿಗೆ ಚೆನ್ನಾಗಿ when ಗಮನಿಸಿ, Moses went into Egypt, ಮೋಶೆ ಐಗುಪ್ತಕ್ಕೆ ಹೋದ, all the enemies, all the Pharaoh and his people underestimated Moses. ಎಲ್ಲ ಫರೋನ ಜೊತೆ ಇಲ್ಲ ಜನ ಎಲ್ಲ ಮೋಶೆಯನ್ನ ನೋಡಿ ಬಹಳ ಕೀಳಾಗಿ ಅವರು ನೆನೆಸಿದ್ರು. Why? What was the reason? ಅದಕ್ಕೆ ಕಾರಣ ಏನು? ஏன் அவங்க அவ்வளவு கடினம் ಮಾಡಿದಾங்க? ಯಾಕೆ ಅವರು ಅಷ್ಟು ಕಠಿಣವಾಗಿದ್ರು? When Moses said, God wants them to worship them in the wilderness. ಮೋಶೆ ದೇವರು ಇವರೆಲ್ಲರೂ ಅಡವಿಯಲ್ಲಿ ಆರಾಧಿಸಬೇಕಂತ ಫರೋನಿಗೆ ಹೇಳಿದಾಗ, he asked, who is your God? அப்படினா கடவுளே எவனா கடவுளுன்னு கேக்குறான். ಹಂಗಂದ್ರೆ ಫರೋ ಕೇಳ್ತಾನೆ, ಯಾರು ನಿನ್ನ ದೇವರು ಅಂದ್ರೆ ಯಾರು ಆ ದೇವರು ಯಾರು ಅಂತ ಹೇಳಿ ಅವನು ಕೇಳ್ತಾನೆ. ಯಾಕೆ அப்படி கேட்டான் தெரியுமா? ಯಾಕೆ ಆ ರೀತಿ ಕೇಳಿದ ಗೊತ್ತಾ? அவங்களுடைய witchcraft அவ்வளவு ஸ்ட்ராங்கா இருந்தது. ಯಾಕೆಂದ್ರೆ ಅವರ ಮಾಟ ಮಂತ್ರ ಅಷ್ಟು ಬಲವಾಗಿತ್ತು. நான் சொல்றது புரியுதுங்களா? ನಾನು ಹೇಳೋದು ಅರ್ಥವಾಗ್ತಾ ಇದೆ. நாங்க நினைக்கிறோம், ನಾವು ನೆನೆಸ್ತೇವೆ, மோசே செய்தது எல்லாமே அந்த மந்திரவாதிகள் செய்றாங்க. பாத்துக்கிறீங்களா அதெல்லாம்? ಮೋಶೆ ಮಾಡಿದೆಲ್ಲ ಕೂಡ ಅವರ ಮಂತ್ರವಾದಿಗಳು ಮಾಡ್ತಾರೆ. மோசே தண்ணீரை ரத்தமா மாத்துறாரு, அந்த மந்திரவாதிங்க தண்ணீரை ரத்தமா மாத்துறாங்க. ಮೋಶೆ ನೀರನ್ನ ರಕ್ತವಾಗಿ ಮಾರ್ಪಡಿಸಿದ್ರೆ ಆ ಮಂತ್ರವಾದಿಗಳು ಅದನ್ನ ಮಾಡ್ತಾರೆ. ಆಮೆನ್, ಹalleluya, ಹalleluya. ಆಮೆನ್. ಮೋಶೆ வந்து தவளைகளை கொண்டு வராரு, ಆಮೆನ್, அவங்களும் தவளைகளை கொண்டு வராங்க. ಮೋಶೆ ಕಪ್ಪೆಗಳನ್ನು ತಂದ್ರೆ ಅವರು ಕಪ್ಪೆಗಳನ್ನು ತರಿಸ್ತಾರೆ. But one thing I want to tell you this morning, ಒಂದನೇ ಈ ಮುಂಜಾನೆ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, amen, they were not doing what Moses was able to do. ಮೋಶೆ ಏನನ್ನ ಮಾಡ್ತಾ ಇದ್ರು ಅದನ್ನ ಅವರಿಂದ ಮಾಡ್ಲಿಕ್ಕೆ God was doing much more than what they were doing. ಅವರು ಮಾಡ್ತಾ ಇದ್ದದಕ್ಕಿಂತ ದೇವರು ಇನ್ನೂ ಹೆಚ್ಚಾಗಿ ಬಲವಾದ ಕಾರ್ಯಗಳನ್ನ ಮಾಡ್ತಾ ಇದ್ರು. புரிஞ்சவங்க எல்லாரும் ஹalleluya, ಅರ್ಥವಾದವರೆಲ್ಲ ಒಂದು ಹalleluya, ಹalleluya. நாம நினைக்கிறோம், ನಾವು ನೆನೆಸ್ತೇವೆ, தண்ணீர் ரத்தமாய் மாறின உடனே, ನೀರು ರಕ್ತವಾಗಿ ಮಾರ್ಪಟ್ಟ ತಕ್ಷಣ, amen, Pharaoh says, ಫರೋ ಹೇಳ್ತಾನೆ, வாங்கடா ಬರ್ರೋ. ಪಕ್ಕದಲ್ಲೇ தான் இருப்பானுங்க ಮಂತ್ರವಾದಿங்க. ಆ ಮಂತ್ರವಾದಿಗಳು ಅಲ್ಲೇ ಪಕ್ಕದಲ್ಲೇ ಅವರು ಬರ್ತಾ ಇದ್ರು. They would also make water into blood. ಅವರು ಕೂಡ ನೀರನ್ನು ರಕ್ತವಾಗಿ ಮಾರ್ಪಡಿಸ್ತಾ ಇದ್ರು. ಆಮೆನ್. ಎಂತ ಕಾನ್ಫಿಡೆನ್ಸ್ல கூப்பிடுறான் தெரியுமா? ಯಾವ ಒಂದು ಧೈರ್ಯದಲ್ಲಿ ಕರೀತಾ ಇದ್ದ ಗೊತ್ತಾ? ಇದೆಲ್ಲ அவங்க பண்ற வேலை தான். ಇದೆಲ್ಲ ಅವರು ಮಾಡೋ ಕೆಲಸನೇ. ಇದೆಲ್ಲ அவங்க பண்ற வேலை தான். ಇದೆಲ್ಲ ಅವರು ಮಾಡುವ ಕಾರ್ಯಗಳೇ. நீங்க நினைக்கலாம், ನೀವು ನೆನೆಸಬಹುದು, ஆண்டவர் இவ்வளவு ಚೀಪ್ ಆಯ್ತಾರಾ, அவங்க மாதிரியே பண்றாரு. ಅವರು ಮಾಡುವಂತೆ ಮಾಡ್ತಾರಲ್ಲ, ದೇವರು ಅಷ್ಟು ಸಾಧಾರಣವಾಗ್ಬಿಟ್ರು. But the truth was, ಆದ್ರೆ ಸತ್ಯ ಏನು ಅಂದ್ರೆ, amen, God wanted to show Pharaoh and the witchcraft kingdom one thing. ದೇವರು ಆ ಮಾಟ ಮಂತ್ರದ ಲೋಕಕ್ಕೆ ಫರೋನ್ಗೆ ಒಂದನ್ನು ತೋರಿಸಲಿಕ್ಕೆ ಬಯಸಿದ್ರು. ಅದು ಹೋರೇಬ್ಲೇ ಕಾಟ್ರಾರು. ಅದನ್ನು ಹೋರೇಬ್ನಲ್ಲೇ ತೋರಿಸ್ತಾರೆ. ಮೋಸೆಸ್ಗೆ சொல்றாரு, ಮೋಶೆಗೆ ದೇವರು ಹೇಳ್ತಾರೆ, what is in your hand? ನಿನ್ನ ಕರದಲ್ಲಿ ಏನಿದೆ? Amen. He says a staff, Lord. ಆತನು ಹೇಳ್ತಾನೆ, ಕೋಲಿದೆ ಅಪ್ಪ, throw it down. ಅದನ್ನು ಕೆಳಗೆ ಎಸೆ. When he threw it, ಅದನ್ನು ಕೆಳಗೆ ಹಾಕಿದಾಗ it became a large serpent. ಅದು ದೊಡ್ಡ ಸರ್ಪವಾಗಿ ಮಾರ್ಪಡ್ತು. God says, ದೇವರು ಹೇಳಿದ್ರು, ಇತ್ತ ಎಡ್ತಿಗಿಟ್ಟು ಪೋ. ಇದನ್ನ ತೆಗೆದುಕೊಂಡು ಹೋಗು. When Moses went in front of Pharaoh, ಮೋಶೆ ಫರೋನ ಮುಂದೆ ಹೋದಾಗ, he threw that staff. ಅವನ ಕೋಲನ್ನ ಕೆಳಗೆ ಎಸೆದ. It became a large serpent. ಅದು ದೊಡ್ಡ ಸರ್ಪವಾಗಿ ಮಾರ್ಪಡ್ತು. Amen. Pharaoh said, ಫರೋನ್ ಹೇಳ್ದ, amen, ವಾಂಗಡ. ಬನ್ರೋ. They also threw their staff. ಅವರು ತಮ್ಮ ಕೋಲ್ಗಳನ್ನ ಎಸೆದ್ರು. Amen. Two different serpents came. ಎರಡು ವಿಧವಾದ ಸರ್ಪಗಳು ಅವರಿಗೆ ಬಂತು. ನೆರಿಯ ಪಾಂಬಗಳು ಬಂದದ್ದು. ತುಂಬಾ ಹಾವುಗಳು ಬಂತು. ಎಲ್ಲರೂ ಸಿರಿಕ ಆರಂಭಿಸಾಗ, ಎಲ್ಲರೂ ನಗ್ಲಿಕ್ಕೆ ಆರಂಭಿಸಿದ್ರು. ಬಟ್ ಎಲ್ಲ ಸಿರಿತುಕೊಂಡಿರುம்போது, ಎಲ್ಲ ನಗಾಡ್ತಾ ಇರುವಾಗಲೇ ஒரு காரியம் நடந்தது. ಒಂದು ಕಾರ್ಯ ನಡೆಯಿತು. ಮೋಶೆಯ ಸರ್ಪ, ಮೋಶೆಯ ಸರ್ಪ ಅದು ಎಲ್ಲಾ ಸರ್ಪத்தையும் ಮುಳುಗಿ ಬಿಟ್ಟು, ಆ ಎಲ್ಲ ಸರ್ಪವನ್ನು ನುಂಗಿ ಹಾಕಿ ಬಿಡ್ತು. ಹalleluya, ಹalleluya. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? What is the power of God against the power of witchcraft? ಮಾಟ ಮಂತ್ರದ ಶಕ್ತಿಗೆ ವಿರುದ್ಧವಾಗಿ ದೇವರ ಬಲ ಏನಾಗಿದೆ? ಆಮೆನ್. உனக்கு விரோதமாய் வருகிற ஆயுதங்கள் வாய்க்காமல் போக தேவ வல்லமை அதை முற்றிலுமாய் முழுங்கி விடும். ನಿನಗೆ ವಿರುದ್ಧವಾಗಿ ಬರುವ ಯಾವ ಆಯುಧವು ಜಯಿಸಲಾರದಂತೆ ದೇವರ ಬಲ ಅದೆಲ್ಲವನ್ನು ಹಾಗೆ ನುಂಗಿ ಬಿಡ್ತದೆ. ಎவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ?